ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಈ ವಿಡಿಯೋನ ಯಾವಾಗ ಹಾಕ್ತೀನೇನೋ ಅಂತ ಕಾಯ್ತಾ ಇದ್ದೆ ನಾನು. ಬಟ್ ಸ್ವಲ್ಪ ಬೇರೆ ಬೇರೆ ರೀಸನ್ನಿಂದ ನನಗೆ ವಿಡಿಯೋ ಹಾಕೋಕ್ಕಾಗಿಲ್ಲ ಇದನ್ನು. ಸೊ ಹಾಗಾಗಿ ಇಷ್ಟು ದಿನ ಲೇಟ್ ಆಯಿತು. ಈ ವಿಡಿಯೋ ಮಾಡಿ ಆಲ್ಮೋಸ್ಟ್ ಒಂದು 2 to 3 ಮಂತ್ ಆಗಿದೆ. ಸೊ ಹಾಗಾಗಿ ಲೇಟ್ ಆಗಿದೆ ಇದು. ಬಟ್ ಸ್ಟಿಲ್ ಹಾಕೋಣ ಅಂತ ಅಂದ್ಕೊಂಡು ಇವಾಗ ಹಾಕ್ತಾ ಇದ್ದೀನಿ. ಏನಪ್ಪ ಇದು ಯಾವುದೋ ಶೋರೂಮ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂತನಾ? ಹೌದು ಫ್ರೆಂಡ್ಸ್, ಇವತ್ತು ಒಂದು ಶೋರೂಮ್ ಬಂದಿದ್ದೀವಿ. ಆ್ಯಕ್ಚುಲಿ 2 ವೀಲರ್ ತಗೊಳ್ಳೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ತುಂಬ ಕಡೆ ನೋಡಿದ್ವಿ, ತುಂಬ ಶೋರೂಮ್ಗೆಲ್ಲ ಹೋಗಿ ಟ್ರಯಲ್ ಟೆಸ್ಟ್ ನೋಡಿದ್ವಿ. ಯಾವುದೂ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ. ಹಾಗೆ ನಾವು ಕೊನೆಗೆ ಬಂದಿದ್ದು ಏತರ್ ಶೋರೂಮ್ಗೆ. ಸೊ ನನಗಂತೂ ಅಂದರೆ ತುಂಬ ದಿನದಿಂದ ಒಂದು ಆಸೆ ಇತ್ತು, ಒಂದು 2 ವೀಲರ್ ತಗೋಬೇಕು, ಸ್ವಂತದ್ದು ಆಗಬೇಕು ಅಂತ. ಸೊ ಹಾಗಾಗಿ ಅದು ಇವತ್ತಿಗೆ ನೆರವೇರ್ತಾ ಇದೆ. ಸೊ ಫೈನಲಿ ಒಂದು 2 ವೀಲರ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಹಾಗೆ ಅದನ್ನ ನೋಡೋಣ ಅಂತ ಈ ಶೋರೂಮ್ ಬಂದಿದ್ವಿ. ಹಾಗೆ ಅದನ್ನೆಲ್ಲ ನೋಡಿಬಿಟ್ಟು ನಮಗೆ ಓಕೆ ಆಯಿತು. ಸೊ ಎಲ್ಲದನ್ನ ಫೈನಲೈಸ್ ಮಾಡಿ ನಾವು ಕೊನೆಗೆ ಏನು ಮಾಡಿದ್ವಿ, ಆನ್ಲೈನಲ್ಲೂ ಕೂಡ ಚೆಕ್ ಮಾಡಿದ್ವಿ. ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಸ್ವಲ್ಪ ರೀಸನೇಬಲ್ ಪ್ರೈಸ್ ಅನಿಸ್ತು. ಡೈರೆಕ್ಟಾಗಿ ಶೋರೂಮ್ಗಿಂತ ಆನ್ಲೈನೇ ಬೆಟರ್ ಅನ್ನಿಸ್ತು. ಸೊ ಹಾಗಾಗಿ ಆನ್ಲೈನಲ್ಲಿ ಬುಕ್ ಕೂಡ ಮಾಡಿದ್ವಿ. ಹಾಗಂತ ಅಂದರೆ ಆನ್ಲೈನಲ್ಲೇ ತಗೋಬೇಕು, ಶೋರೂಮಲ್ಲಿ ತಗೋಬಾರ್ದು ಅಂತಲ್ಲ. ಬಟ್ ನಾವು ಬುಕ್ ಮಾಡೋ ಟೈಮಲ್ಲಿ ಕೆಲವೊಂದು ಆಫರ್ಸ್ಗಳಿತ್ತು, ನಮಗೆ ಕಾರ್ಡ್ ಮೇಲೆ ಆಫರ್ ಇತ್ತು. ಸೊ ಹಾಗಾಗಿ ನಾವು ಸರಿ ಕಾರ್ಡನ್ನೇ ಹೇಗೂ ಯೂಸ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಅದು ನಮಗೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಕಾರ್ಡ್ ಆಫರ್ ಎಲ್ಲ ನೋಡಿದಾಗ ನಮಗೆ ಅದು ಸ್ವಲ್ಪ ಕಡಿಮೆಗೆ ಬಂತು. ಸೊ ಹಾಗಾಗಿ ನಾವು ಆನ್ಲೈನೇ ಬೆಟರ್ ಅಂತ ಚೂಸ್ ಮಾಡಿದ್ವಿ. ಬಟ್ ಏನೇ ನಾವು ಬುಕ್ಕಿಂಗ್ ಮಾತ್ರ ಆನ್ಲೈನ್ ಮಾಡಿದ್ದು, ಬಟ್ ಎಲ್ಲ ಪ್ರಾಸೆಸ್ ಕೂಡ ನಾವು ಶೋರೂಮ್ಗೆ ಹೋಗಬೇಕು. ಎಲ್ಲಾನು ಅಲ್ಲೇ ಅವರು ಶೋರೂಮಲ್ಲೇ ಮಾಡೋದು. ಬಟ್ ಬುಕ್ಕಿಂಗ್ ಮಾತ್ರ ನಾವು ಆನ್ಲೈನ್ ಮಾಡಿದ್ದು. ಬುಕ್ ಮಾಡಿಬಿಟ್ಟು ಒಂದು ವೀಕಲ್ಲಿ ಡೆಲಿವರಿ ಇತ್ತು. ಹಾಗಾಗಿ ಆ ಗ್ಯಾಪಲ್ಲಿ ನಮಗೆ ಶೋರೂಮ್ ಕಡೆಯಿಂದ ಕಾಲ್ ಕೂಡ ಬಂತು. ಸೊ ಅಲ್ಲಿ ನಾವು ಡೈರೆಕ್ಟಾಗಿ ಹೋಗಿ ಫಾರ್ಮಾಲಿಟೀಸ್ ಮುಗಿಸ್ಬೇಕಾಗಿತ್ತು. ಹಾಗಾಗಿ ನಾವು ಇನ್ನೊಂದು ವಾರ ಇದೆ ಸ್ಕೂಟಿ ಬರೋಕ್ಕೆ. ಸೊ ಅದಕ್ಕೋಸ್ಕರ ಶೋರೂಮ್ಗೆ ಬಂದುಬಿಟ್ಟು ಫಾರ್ಮಾಲಿಟೀಸ್ನ ಮುಗಿಸ್ತಾ ಇದ್ದೀವಿ. ಇವತ್ತಿನ ಈ ಪೆಟ್ರೋಲು ರೇಟ್ ಎಲ್ಲ ನೋಡಿದರೆ ಎಲೆಕ್ಟ್ರಿಕ್ ಗಾಡಿ ಬೆಟರ್ ಅನ್ನಿಸ್ತು. ಹಾಗಾಗಿ ಎಲೆಕ್ಟ್ರಿಕ್ ಗಾಡಿ ತೊಗೊತಾ ಇದ್ದೀವಿ. ಹಾಗೆ ಈ ಪ್ರಾಸೆಸ್ಸಲ್ಲಿ ಈ ಫೋಟೋ ಬೂತ್ ಕೂಡ ಒಂದು, ಇದು PM ಮೋದಿಯವರ ಇ-ಡ್ರೈವ್ ಸ್ಕೀಮಲ್ಲಿ ಇದು ಕೂಡ ಬರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಇಲ್ಲಿ ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮಕ್ಕಳಿಗೆ ಅಂತ ಒಂದು ಚಿಕ್ಕ ಏತರು ಮರದ್ದು ಆ್ಯಕ್ಚುಲಿ ಅದನ್ನ ಮಾಡಿದ್ರು. ಸೊ ಪಾಪು ಅದನ್ನ ನೋಡಿ ಫುಲ್ ಖುಷಿ ಆಗ್ಬಿಟ್ಟ. ಅದರಲ್ಲಿ ಆಟ ಆಡ್ತಿದ್ದಾನೆ ಅವನಂತೂ. ಹಾಗೆ ನಾವು ಫಾರ್ಮಾಲಿಟೀಸ್ನ ಮುಗಿಸೋಕ್ಕೋಸ್ಕರ ಬಂದಿದ್ರಿಂದ ನಮ್ಮ ಗಾಡಿ ಕೂಡ ರೆಡಿ ಇತ್ತು. ನಾವು ನಮ್ಮ ಗಾಡಿ ನೋಡಿಕೊಂಡು ಹೋಗೋಣ ಅಂತ ಕೆಳಗಡೆ ಬೇಸ್ಮೆಂಟಿಗೆ ಬಂದ್ವಿ. ಸೊ ನೋಡಿ, ಇದೇ ನನ್ನ ಫಸ್ಟ್ ಗಾಡಿ. ನನಗಂತೂ ತುಂಬ ಖುಷಿಯಾಗಿದೆ. ಸೊ ಇಲ್ಲಿ ಗಾಡಿ ಎಲ್ಲ ನೋಡಿಬಿಟ್ಟು ಎಲ್ಲ ಫೀಚರ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ನಮಗೆ ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಅಂತ ಅಂದರು. ಸೊ ಅಷ್ಟರೊಳಗೆ ಅವರು ಈ ಗಾಡಿ ನಂಬರ್ ಪ್ಲೇಟು ಹಾಗೆ ಅದಕ್ಕೆ ಬೇರೆ ಬೇರೆ ಆಕ್ಸೆಸರೀಸ್ ಎಲ್ಲ ನಾವು ಆಪ್ಟ್ ಮಾಡಿದ್ವಿ. ಸೊ ಅದನ್ನೆಲ್ಲ ರೆಡಿ ಇಡ್ತೀವಿ ಅಂತ ಹೇಳಿದರು. ಸೊ ಇನ್ನೊಂದು ವಾರ ಬಿಟ್ಟು ಬರಬೇಕು. ಹಾಗೆ ಫಾರ್ಮಾಲಿಟೀಸು ಮತ್ತು ಗಾಡಿ ಎಲ್ಲ ನೋಡಿದ ಮೇಲೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇಲ್ಲಿ ನಮ್ಮದು ಒಂದು ಫೋಟೋ ಕ್ಲಿಕ್ ಮಾಡಿ ಅಂತ. ಯಾಕಂದರೆ ಇದು ಗಾಡಿ ಯಾರ ಹೆಸ್ರಲ್ಲಿ ತೊಗೊತೀವಿ ಅವ್ರದ್ದು ಮಾತ್ರ ಕ್ಲಿಕ್ ಮಾಡೋದು ಫಸ್ಟು. ಹಾಗಾಗಿ ನಾನು ಒಬ್ಬಳನ್ನೇ ತೊಗೊಂಡಿದ್ರು. ಇವಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಸ್ಟ್ ನಮ್ಮ ಫೋಟೋ ಪರ್ಪಸ್ಗೆ ಅವರು ಇದನ್ನು ಒಂದು ಫೋಟೋ ಕ್ಲಿಕ್ ಮಾಡಿದ್ರು. ಹಾಗೆ ಅವತ್ತು ಮುಗಿಸ್ಕೊಂಡು ಬಂದಮೇಲೆ ಫೈನಲಿ ಇವತ್ತು ನಾವು ಗಾಡಿ ತರೋಕೆ ಹೋಗ್ತಾ ಇದ್ದೀವಿ. ನಿನ್ನೆ ಕಾಲ್ ಬಂದಿತ್ತು, ಸೊ ಇವತ್ತು ಗಾಡಿ ಡೆಲಿವರಿ ಕೊಡ್ತೀವಿ ಅಂತ. ಹಾಗಾಗಿ ಇವತ್ತು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ದೂರ ಆಗುತ್ತೆ ಇಲ್ಲಿಂದ. ಹಾಗೆ ನಮ್ಮದು ಈ ಡ್ರೆಸ್ ಏನಿದೆ, ಇದು ನಾವು ಆ್ಯಕ್ಚುಲಿ ಪಾಪು 1 ವರ್ಷ ಇದ್ದಾಗ ಫೋಟೋಶೂಟ್ ಮಾಡಿಸಿದ್ವಿ. ಆವಾಗ ನಾವು 3 ಜನಕ್ಕೆ ಸೇಮ್ ಕಾಸ್ಟ್ಯೂಮ್ ಇರಲಿ ಅಂತ ಇದನ್ನು ನಾನು ಕಸ್ಟಮೈಸ್ ಮಾಡಿಸಿ ತೊಗೊಂಡಿದ್ದು. ಸೊ ಅದು ಇವಾಗ ನೆನಪಾಯಿತು, ಹಾಗಾಗಿ ಹಾಕ್ಕೊಂಡಿದ್ದೀವಿ. ಸೊ ಇನ್ನೇನು ಕ್ಯಾಬ್ ಬಂತು ನೋಡಿ, ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಬಂದ್ವಿ, ಇವಾಗ ರೀಚ್ ಆದ್ವಿ ಶೋರೂಮ್ ಹತ್ರ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೆ. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಅಂದರೆ ನಾವು ದುಡ್ದು ತಗೊಳ್ಳೋ ಸಂತೋಷನೇ ಬೇರೆ. ಅದು ಚಿಕ್ಕ ವಸ್ತು ಆಗಿರಲಿ, ದೊಡ್ಡ ವಸ್ತು ಆಗಿರಲಿ, ಆ ಖುಷಿನೇ ಬೇರೆ. ಸೊ ಹಾಗಾಗಿ ನಾನೇ ಒಂದು ಸ್ವಂತ ತೊಗೊತಾ ಇದ್ದೀನಿ ಅನ್ನೋ ಖುಷಿ ಬೇರೆ ಲೆವೆಲ್ಗೆ ಇತ್ತು. ಸೊ ತುಂಬ ಎಕ್ಸೈಟ್ ಆಗಿದ್ದೆ. ಹಾಗೆ ಇಲ್ಲಿ ನಾವು ಬಂದ ತಕ್ಷಣ ಡೈರೆಕ್ಟಾಗಿ ನಮ್ಮನ್ನು ಕೆಳಗಡೆ ಬೇಸ್ಮೆಂಟ್ಗೆ ಕರ್ಕೊಂಡು ಹೋದರು. ಅಲ್ಲಿ ಒಂದ್ಸಲ ಫೈನಲ್ ಆಗಿ ಚೆಕ್ ಮಾಡ್ಕೋಬೇಕಾಗಿತ್ತು ಗಾಡಿನ. ಯಾಕಂದರೆ ಆಲ್ರೆಡಿ ನಾವು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ್ವಿ. ಸೊ ಡೈರೆಕ್ಟಾಗಿ ಡೆಲಿವರಿ ಇತ್ತು ಅಷ್ಟೇ. ಸೊ ಇಲ್ಲಿ ಬಂದ್ವಿ ನೋಡಿ, ಫೈನಲ್ ಆಗಿ ಇಲ್ಲಿದೆ ನೋಡಿ ನನ್ನ ಗಾಡಿ. ಸೊ ಗೊತ್ತಿಲ್ಲ ಅದು ಎಷ್ಟು ಖುಷಿ ಆಗ್ತಿತ್ತು ಅಂತ. ಯಾಕಂದರೆ ತುಂಬ ಟೈಮಿಂದ ಅನ್ಕೊತಾ ಇದ್ದೆ ಈಗೊಂದು ತೊಗೋಬೇಕು ಅಂತ. ಅಂದರೆ ನಮ್ಮ ಮನೇಲಿ ಗಾಡಿ ಇದೆ, ಬಟ್ ನಾವಾಗೆ ಸ್ವಂತ ಏನೋ ಒಂದು ತೊಗೊಂಡ್ರೆ ಅದ್ರ ಖುಷಿನೇ ಬೇರೆ. ಸೊ ಹಾಗಾಗಿ ಆ ಖುಷಿ ಹೇಳ್ಕೊಳಕ್ಕಾಗಿಲ್ಲ, ಅದು ಬೇರೆ ಲೆವೆಲ್ಗೆ ಇತ್ತು.
ಗಾಡಿನ ಅವತ್ತು ನೋಡಿದ್ವಿ ಜಸ್ಟ್ ಡಾಕ್ಯುಮೆಂಟೇಶನ್ ಪ್ರೊಸೆಸ್ಸಿಗೆ ಬಂದಾಗ. ಬಟ್ ಇವತ್ತು ನಮ್ಮ ಕೈಗೆ ಕೊಡ್ತಿದ್ದಾರೆ ಅನ್ನೋ ಖುಷಿಗೆ ಅದೇನೋ ಡಿಫ್ರೆಂಟಾಗಿ ಅನ್ನಿಸ್ತಿತ್ತು. ಸೊ ಇಲ್ಲಿ ಕರ್ಟೆನ್ ತೆಗಿತಾರಲ್ಲ ಅದನ್ನೆಲ್ಲ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ಹಾಗೆ ಬೇಸಿಕ್ ಸೆಟ್ಟಿಂಗ್ಸ್ ಏನೇನಿದೆ ಅದನ್ನೆಲ್ಲ ತೋರಿಸ್ತಾ ಇದ್ರು. ಹಾಗೆ ಇದಾದ ನಂತರ ಫೈನಲ್ ಮೂಮೆಂಟು ಕೀ ಹ್ಯಾಂಡ್ ಓವರ್ ಮಾಡಿದ್ರು. ಸೊ ಈ ಟೈಮಲ್ಲಂತೂ ತುಂಬ ಖುಷಿ ಆಯಿತು. ಬಿಕಾಸ್ ಫಸ್ಟ್ ಟೈಮ್ ನಾನು ಕೀ ತೊಗೊತಾ ಇರೋದು ಈ ಥರ. ಸೊ ಸಖತ್ ಖುಷಿಯಾಗಿತ್ತು ಮಾತ್ರ. ಹಾಗೆ ಇದ್ರ ನಂತರ ಹೆಲ್ಮೆಟ್ ಕೊಟ್ಟರು. ಕೊನೆಗೂ ನನ್ನ ಗಾಡಿ ಕೈಗೆ ಬಂತು. ಸೊ ಈ ಮೂಮೆಂಟ್ ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿತ್ತು. ಹಾಗೆ ಇದ್ರ ನಂತರ ನಾವು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಏರಿಯಾದಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ಹುಡ್ಕೊಂತ ಹೋಗ್ಬೇಕಿತ್ತು. ಅದು ಬೇರೆ ಆಲ್ರೆಡಿ 1 ಗಂಟೆ ಆಗಿತ್ತು. ಇನ್ನೇನು ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋ ಟೆನ್ಷನ್ ಬೇರೆ. ಹಾಗೆ ಹುಡ್ಕೊಂತ ಹೋಗೋವಾಗ ಇಲ್ಲಿ ಹೂವಿನ ಅಂಗಡಿ ಕೂಡ ಸಿಕ್ತು. ಸರಿ ಇಲ್ಲೇ ಹೂ ತಗೊಂಡ್ಬಿಡೋಣ, ಮತ್ತೆ ಮುಂದೆ ಸಿಗುತ್ತೋ ಇಲ್ವೋ ಅಂತ ಅಲ್ಲೇ ಹೂ ಕೂಡ ತಗೊಂಡ್ವಿ. ಹಾಗೆ ಮುಂದೆ ಸ್ವಲ್ಪ ದೂರ ಬಂದಿದ್ವಿ. ಆಗ ಒಂದು ಟೆಂಪಲ್ ಸಿಕ್ತಲ್ಲಿ. ಸೊ ಒಂದು ಖುಷಿ ವಿಷಯ ಅಂದರೆ ಅಲ್ಲಿ ಆಲ್ರೆಡಿ ಬೇರೆಯವರೆಲ್ಲ ಗಾಡಿ ಪೂಜೆ ಮಾಡಿಸ್ತಾ ಇದ್ರು. ಹಾಗಾಗಿ ನಾನು ಹೋಗಿ ಕೇಳಿದೆ, ಪೂಜೆ ಮಾಡ್ತಾರಾ, ಹೀಗೆ ಗಾಡಿ ಇದೆ ಅಂತ. ಅವಾಗ ಅವರು ಸರಿ ತಗೊಬನ್ನಿ ಅಂತ ಅಂದರು. ಸೊ ಕೊನೆಗೂ ದೇವಸ್ಥಾನ ಸಿಕ್ತಲ್ಲ, ಪೂಜೆ ಆಗುತ್ತೆ ಅಂತ ಫುಲ್ ಖುಷಿ ಆಯಿತು. ಹಾಗಾಗಿ ಅಲ್ಲಿ ತಂದಿದ್ದ ಹೂವನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ರೆಡಿ ಮಾಡ್ತಿದ್ದೀವಿ. ಗಾಡಿ ಡೆಲಿವರ್ ಆದಮೇಲೆ ನಾವು ಅಲ್ಲೇ ನಿಯರ್ ಏನಾದರೂ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಮೊದಲೇ. ಹಾಗಾಗಿ ಅಲ್ಲೇನು ಕಟ್ಟಿದ್ವಲ್ಲ ಲಿಂಬು ಮತ್ತು ಮೆಣಸು, ಅದನ್ನು ಮೊದಲೇ ಮನೆಯಿಂದ ಬರೋವಾಗಲೇ ನಾವು ರೆಡಿ ಮಾಡ್ಕೊಂಡು ಬಂದಿದ್ವಿ. ಸೊ ಅದು ಸ್ವಲ್ಪ ಕೆಲಸ ಈಸಿ ಆಯಿತು. ಹಾಗೆ ಇಲ್ಲೇ ದೇವಸ್ಥಾನದ ಹೊರಗೆ ಹಣ್ಣುಕಾಯಿ ಎಲ್ಲ ಇತ್ತು. ಸೊ ಅದನ್ನು ಅಲ್ಲೇ ತೊಗೊಂಡ್ವಿ. ಕಾಯಿ, ಉದ್ಬತ್ತಿ ಏನೇನು ಬೇಕು ಅದನ್ನೆಲ್ಲ ಅಲ್ಲೇ ತೊಗೊಂಡ್ವಿ. ಹಾಗೆ ಹೂವೆಲ್ಲ ಹಾಕಿ ರೆಡಿ ಮಾಡೋದ್ರಲ್ಲಿ ಬೇರೆ ಪೂಜೆ ಮುಗಿಸಿದ್ರು ಭಟ್ರು. ನಂತರ ನಮ್ಮ ಪೂಜೆಗೆ ಸ್ಟಾರ್ಟ್ ಮಾಡಿದ್ರು. ಓಮ್ ಎಲ್ಲ ಬರೆದ್ಬಿಟ್ಟು ಗಾಡಿಗೆ ಕುಂಕುಮ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಹಾಗೆ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತ. ಸೊ ಸಡನ್ನಾಗಿ ಈ ದೇವಸ್ಥಾನ ಸಿಕ್ಕಿದ್ದು. ಹಾಗೆ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅದಂತೂ ಖುಷಿ ಆಯಿತು. ಹಾಗೆ ನಮ್ಮ ನೆಕ್ಸ್ಟು ಬೇರೆ ಬೇರೆಯವರು ಇನ್ನೂ ಬರ್ತಾಯಿದ್ರು ಗಾಡಿ ತೊಗೊಂಡು. ಸೊ ಇದಾದಮೇಲೆ ಲಿಂಬೆಹಣ್ಣು ಇಟ್ಟು ಮೂವ್ ಮಾಡಿದ್ರು. ಹಾಗೆ ಪೂಜೆ ಅಂತೂ ಫೈನಲಿ ಕಂಪ್ಲೀಟ್ ಆಯಿತು. ನೋಡಿ, ಪೂಜೆ ಆದಮೇಲೆ ನನ್ನ ಗಾಡಿ ಈ ಥರ ಕಾಣಿಸ್ತಾ ಇದೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ನನಗಂತೂ. ಹಾಗೆ ಇದೆಲ್ಲ ಆದಮೇಲೆ ಆಲ್ರೆಡಿ 1 ಗಂಟೆ ಆಗಿತ್ತು. ಹೊಟ್ಟೆ ಅಂತೂ ತುಂಬ ತಾಳ ಹಾಕ್ತಾ ಇತ್ತು. ಸೊ ಹಾಗಾಗಿ ಎಲ್ಲಾದರೂ ಊಟ ಮಾಡಿ ಹೋಗೋಣ ಅಂತ ಹೋಟೆಲ್ ಹುಡುಕಬೇಕು. ಒಂದು ಹೋಟೆಲ್ ಸಿಕ್ತು ಕೊನೆಗೆ. ಅಲ್ಲೇ ಊಟ ಮಾಡೋಣ ಅಂತ ಬಂದ್ವಿ. ಅಲ್ಲೇ ನಂದೊಂದು ಚಿಕ್ಕದಾಗಿ ಟ್ರೀಟ್ ಕೂಡ ಕೊಟ್ಟೆ. ಸೊ ಫೈನಲಿ ಊಟನೂ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಮಗನ ಇನ್ನೋಸೆನ್ಸ್ ಕೂಡ ಅಷ್ಟೇ ಕ್ಯೂಟಾಗಿ ಅನ್ನಿಸ್ತು. ಯಾಕಂದರೆ ಎದುರುಗಡೆನೇ ಐಸ್ ಕ್ರೀಮ್ ಇಟ್ಟಿದ್ವಿ, ಅವನಿಗೆ ಗೊತ್ತೇ ಆಗಿಲ್ಲ. ಸುಮ್ಮನೆ ಆಟ ಆಡ್ಸೋಣ ಅಂತ ಕೇಳ್ತಾ ಇದ್ವಿ. ಇದೆಯಲ್ಲ ಐಸ್ ಕ್ರೀಮ್ ಅಲ್ಲೇ ಇದೆಯಲ್ಲ ಪಾಪು ಎದುರುಗಡೆ. ತಿನ್ಸು. ಹಸಿದಾಕ ತೋರಿಸ್ಬೇಡ ಎಲ್ಲುಂಟು. ಹಾಗೆ ಎಲ್ಲನೂ ತುಂಬ ಚೆನ್ನಾಗಾಯ್ತು ಇವತ್ತು. ಗಾಡಿ ಡೆಲಿವರಿಯಿಂದ ಹಿಡಿದು ಪೂಜೆ ತನಕನೂ ತುಂಬಾ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ಮಾತ್ರ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಗಾಡಿ ಪೂಜೆ ಹೇಗಾಯಿತು, ಹಾಗೆ ಗಾಡಿ ಡೆಲಿವರಿ ಪ್ರಾಸೆಸ್ ಎಲ್ಲ ಏನಿತ್ತು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.